ಕಾಂಗ್ರೆಸ್ ಸರ್ಕಾರ ಮಹಿಳಾ ಮೀಸಲಾತಿಯ ವಿರೋಧಿಯಲ್ಲ, ನಾವು ಕೂಡ ಮಹಿಳಾ ಮೀಸಲಾತಿಗೆ ಬೆಂಬಲವನ್ನು ನೀಡಿದ್ದೇವೆ. ಆದರೆ ಈ ಮಧ್ಯೆ ಮೋದಿಯವರು ಮಹಿಳಾ ಮೀಸಲಾತಿಯನ್ನು ಡಿಲಿಮಿಟೇಷನ್ ಜೊತೆ ಜೋಡಿಸಿ ಭಾರತ ಒಡೆದು ಎರಡು ಮಾಡುವ ಹುನ್ನಾರ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶವನ್ನು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾಧ್ಯಕ್ಷೆ ರೇಣುಕಾ ಶಿಂಗೆ ಅವರು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿಯಲ್ಲ, ಆದರೆ ಮಹಿಳಾ ಮೀಸಲಾತಿಯನ್ನು ಡಿಲಿಮಿಟೇಷನ್ ಜೊತೆ ಜೋಡಿಸಿ ಭಾರತವನ್ನು ಒಡೆದು ಎರಡು ಮಾಡುವ ಹುನ್ನಾರ ಮಾಡಲಾಗ್ತಾ ಇದೆ. ದೇಶವನ್ನು ಒಡೆದು ಛಿದ್ರಗೊಳಿಸುವ ಸಲುವಾಗಿ ನಾವು ತಯಾರಿಲ್ಲ. ಈ ದೇಶ ಒಡೆಯುವ ಯಾವ ಕ್ರಮಕ್ಕೂ ವಿರೋಧ ಪಕ್ಷದವರು ಬೆಂಬಲಿಸೋದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರ. ಇವತ್ತಿನ ದಿನ ನಾವು ಮಾಧ್ಯಮ ಗೋಷ್ಠಿಗೆ ಆಹ್ವಾನಿಸಿರುವಂಥ ವಿಷಯ ತಮ್ಮ ಗಮನಕ್ಕೆ ಬಂದಿದೆ ಅನ್ಕೋತೀನಿ. ನಿನ್ನೆಯ ದಿನ ಸಂಸತ್ನಲ್ಲಿ ಮೋದಿ ಸರ್ಕಾರದ ಮಾತೃ ವಂದನ್ ನಾರಿ ವಂದನ್ ಅಧಿನಿಯಮ ಅಂತೆ ಆ ಆ್ಯಕ್ಟ್ನ ತರುವಂಥ ನಡೆದಿತ್ತು. ತಮ್ಮೆಲ್ಲರಿಗೂ ಗೊತ್ತಿರುವಂಗ ಮಹಿಳಾ ಮೀಸಲಾತಿಯ ಈ ಒಂದು ಕಾರ್ಯ 2023ರಲ್ಲೇ ಮಂಡನೆ ಆಗ್ಯದ. 2023ರಲ್ಲೇ ಈ ಒಂದು ಕಾಯ್ದೆನ 2028-29ರ ಚುನಾವಣೆಯಿಂದ ನಾವು ಅಂಗೀಕಾರಕ್ಕೆ ತರಬೇಕು ಆಡಳಿತದಲ್ಲಿ ಅಂತ ಎಲ್ಲ ವಿರೋಧ ಪಕ್ಷಗಳು ಕೂಡ ಮಾನ್ಯ ನರೇಂದ್ರ ಮೋದಿಜಿಯವರ ಮಹಿಳಾ ಮಸೂದೆ ಕಾಯ್ದೆಗೆ ಒಗ್ಗಟ್ಟಿನಿಂದ ಒಕ್ಕೊರಲಿಂದ ಕೈ ಜೋಡಿಸಿ ಧ್ವನಿಗೂಡಿಸಿದರು. ಇದು 2023ರಲ್ಲೇ ಆಗಿ ಹೋದಂಥ ಕಾಯ್ದೆ. ಈಗ ಇನ್ನೇನದು 2028ರ ಚುನಾವಣೆ ಇಟ್ಕೊಂಡು 2028-29ರಲ್ಲಿ ಜಾರಿ ಆಗಬೇಕಾಗಿರೋದು ಅಷ್ಟೇ ಉಳಿದಿತ್ತು. ಬಟ್ ಈ ಒಂದು ಪ್ರಚಾರದ ಪಶ್ಚಿಮ ಬಂಗಾಳ ಮತ್ತು ಈಗೇನು ಪಂಚರಾಜ್ಯದ ಚುನಾವಣೆ ನಡೆದವಲ್ಲ, ಆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಅನ್ಬೇಕೋ ಯಾಕೋ ಗೊತ್ತಿಲ್ಲ, ಮಾನ್ಯ ಮೋದಿಜಿಯವರು ಈಗಾಗಲೇ 2023ರಲ್ಲೇ ಆದಂಥ ಮಹಿಳಾ ಮೀಸಲಾತಿ ಮಸೂದೆಯನ್ನು ಮತ್ತೊಂದು ಸಲ ತರೋದಕ್ಕೆ ತಾವು ಮತ್ತೆ ಎಲ್ಲ ಪಕ್ಷಗಳ ಸರ್ವಾನುಮತದ ಅಭಿಪ್ರಾಯ ಕೇಳಿದಾಗ ನಿನ್ನೆ ಚುನಾವಣಾ ನಡೆದಂಥ ಫಲಿತಾಂಶ ಏನಾಗ್ಯದ ಅನ್ನೋದು ತಮ್ಮ ಮಾಧ್ಯಮದವ್ರಿಗೆ ಗೊತ್ತದ. ಭಾಳಷ್ಟು ಸ್ಪಷ್ಟವಾಗಿ ನಾವು ಹೇಳುವಂಥ ವಿಷಯ ಏನಂತಂದರೆ, ಕಾಂಗ್ರೆಸ್ ಸರ್ಕಾರ ಆಗಲಿ ಇಂಡಿಯಾ ಮೈತ್ರಿ ಘಟಬಂಧನವರಾಗಲಿ ಯಾರೂ ಕೂಡ ಮಹಿಳಾ ಮೀಸಲಾತಿಯ ವಿರೋಧಿಗಳಲ್ಲ. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಹಿಳಾ ಪರವಾದ ವಿಚಾರಗಳನ್ನೇ ಮಂಡಿಸುತ್ತಾ ಮಹಿಳಾ ಸಬಲೀಕರಣದ ಆಲೋಚನೆಯನ್ನು ಇಟ್ಟುಕೊಂಡು ಮಹಿಳೆಯರ ಏಳಿಗೆಗಾಗಿ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳನ್ನು ಕೊಡುತ್ತಾ ಬಂದಿರೋದೇ ನಮ್ಮ ಕಾಂಗ್ರೆಸ್ ಪಕ್ಷ. ಇದಕ್ಕೆ ಉದಾಹರಣೆ ಅಂತಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸರೋಜಿನಿ ನಾಯ್ಡು ಮೇಡಮ್ ಅವರು ಅಧಿಕಾರ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಾಷ್ಟ್ರಪತಿಯಾಗಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು ಆಗಿ ಹೋಗಿದ್ದಾರೆ. ಎಲ್ಲಕ್ಕಿಂತ ಗಟ್ಟಿ ಉದಾಹರಣೆ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರಾಜ್ಯದ ಮಹಿಳಾ ಪ್ರಧಾನಿಯಾಗಿ
ಕೆಲಸ ಮಾಡಿದ್ದಾರೆ. ಯಾವತ್ತಿಗೂ ಕೂಡ ಸರೆಂಡರ್ ಆಗಿ ಇನ್ನೊಬ್ಬರಿಗೆ ಜೀತದಾಳಾಗಿ ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿಯವರು ಕೂಡ ನಮ್ಮ AICCಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇವಿಷ್ಟು ಇನ್ನೂ ಹೆಚ್ಚಿಗೆದವ, ಇನ್ನೂ ಹೆಚ್ಚಿನ ಉದಾಹರಣೆ ಕೊಡ್ಬೋದು ನಾನು. ಬಟ್ ಇದಷ್ಟನ್ನು ನಾನು ಮಾಧ್ಯಮದವರಿಗೆ ಹೇಳಬೇಕಂತ ಇಷ್ಟು ಮಹಿಳೆಯರ ಒಂದು ಸಂಖ್ಯೆ ತೊಗೊಂಡಿದ್ದೀನಿ. BJP ಅವ್ರು ಹೇಳ್ತಾ ಇರ್ತಾರೆ, ಮೊನ್ನೆ ಸುಧಾ ಹಾಲ್ಕಾಯಿ ಮೇಡಮ್ ಅವರು ಇಲ್ಲಿ ಮಾನ್ಯ ಸುಧಾ ಹಾಲ್ಕಾಯಿ ಮೇಡಮ್ ಅವರು ಒಂದು ಕಡೆ ಪ್ರೆಸ್ ಮೀಟಲ್ಲಿ ಬಹಳ ಮೋದಿ ಆಡಳಿತದ ಮೋದಿಯವರ ಏನಂತಾರ ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ಬಂದಿದ್ದಾರೆ, ಆದರಣೀಯ ಮೋದಿಜಿಯವರು ಅದನ್ನು ಮಾಡಿದರು ಇದನ್ನು ಮಾಡಿದರು ಅಂತ ನಾನು ಗೌರವಾನ್ವಿತ ಡಾಕ್ಟರ್ ಸುಧಾ ಹಾಲ್ಕಾಯಿ ಮೇಡಮ್ ಅವ್ರಿಗೆ ಕೇಳೋದೇನು ಅಂತಂದರೆ, ಮಾನ್ಯ ನರೇಂದ್ರ ಮೋದಿಜಿಯವರು ಏನೆಲ್ಲ ಬ್ಯೂಟಿಫುಲ್ ಹೆಸರುಗಳನ್ನು ತಂದಂಥ ಯೋಜನೆಗಳು ಇವತ್ತಿನವರೆಗೂ ಒಂದಾದರೂ ಯೋಜನೆ ಇಂಪ್ಲಿಮೆಂಟ್ ಕಾರ್ಯರೂಪಕ್ಕೆ ಬಂದಾವೇನಂತ ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ ನಾನು. ಒಂದೇ ಒಂದು ಯೋಜನೆ ಅವರ ಹೆಸರು ಹೇಳಿ ಕಾರ್ಯರೂಪದಲ್ಲಿದೆ, ಇದು ಜನರಿಗೆ ಇದರಿಂದ ಸಹಕಾರ ಆಗ್ಯದ, ಇದರಿಂದ ಜನರ ಯುವಕರ ಭವಿಷ್ಯ, ನಾಗರಿಕರ ಭವಿಷ್ಯ, ಸ್ಪೆಷಲಿ ಮಹಿಳೆಯರ ಭವಿಷ್ಯಕ್ಕೆ ಒಳ್ಳೆಯದಾಗ್ಯದ ಅಂಥೇಳಿ ಅವರು ಉದಾಹರಣೆ ಕೊಡಲಿ. ಮಹಿಳಾ ಪರವಾದದ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥ ಮಾನ್ಯ ಮೋದಿಜಿಯವರನ್ನು ಹಾಡಿ ಹೊಗಳ್ತಾ ಇರುವಂಥ ಗೌರವಾನ್ವಿತ ಡಾಕ್ಟರ್ ಸುಧಾ ಹಾಲ್ಕಾಯಿ ಮೇಡಮ್ ಅವರಿಗೆ ಏನಾದರೂ ಸ್ವಲ್ಪನಾದರೂ ನೈತಿಕತೆ ಇದ್ದರೆ ಅವರೊಬ್ಬರು ಮಹಿಳೆಯರಾಗಿ ಮೊದಲು ಈ ಎಲ್ಲನ ನಾನು ಹೇಳಿರುವಂಥ ವಿಷಯಗಳನ್ನು ಅವರು ವಿರೋಧ ಮಾಡಲಿ. ಬೇಟಿ ಪಡಾವ್ ಬೇಟಿ ಬಚಾವ್ ಅಲ್ಲ, ಬೇಟಿ ಪಡಾವ್ BJP ಶಾಸಕರಿಂದ ಬೇಟಿ ಬಚಾವ್ ಆಗಬೇಕಾಗ್ಯದಷ್ಟೇ. BJP ಶಾಸಕರಿಂದ ಬೇಟಿ ಬಚಾವ್ ಮಾಡಬೇಕಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿನ ಎಫ್ಸ್ಟೀನ್ಸ್ ಫೈಲ್ ಅಂತ ಒಂದು ಹೊಲಸ ಹಗರಣದಲ್ಲಿ ಕೈ ಜೋಡಿಸಿದವರು ಯಾರು ಇವತ್ತಿನ ದಿನ? ಯಾರು ಮರ್ಯಾದೆ ಹೋಗ್ತದ ಇವತ್ತು ಜಾಗತಿಕ ಮಟ್ಟದಲ್ಲಿ? ಯಾರು ಹೋಗಿ ಅವ್ರ ಜೊತೆ ನಿಂತು ಬಂದರು? ಯಾರ್ದು ವಿಡಿಯೋಗಳೆಲ್ಲ ವೈರಲ್ ಆಗ್ಯಾವ?